ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನೋಡಿ, ನಾನು ಚಿಕ್ಕು ಇಲ್ಲಿದ್ದೀವಿ. ನಾವು ಅಷ್ಟೇ ಚೆನ್ನಾಗಿದ್ದೀವಿ. ನೀವು ಹೆಂಗಿದ್ದೀರಾ? ಸೊ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಪಾಪುಗೆ ತಲೆಗೆ ಎಣ್ಣೆ ಹಚ್ತಾ ಇದ್ದೀನಿ. ಇವಾಗಂತೂ ಬೇಸಿಗೆಗಾಲ ಅಲ್ವಾ, ಅದಕ್ಕೆ ನಾನೇನು ಮಾಡ್ತೀನಿ, ಯಾವಾಗಲೂ ಅಷ್ಟೇ ಅವ್ನಿಗೆ ತಲೆಗೆ ಎಣ್ಣೆ ಹಚ್ಬಿಟ್ಟಿರ್ತೀನಿ. ಏನು ಶೀತ ಏನಾಗಲ್ಲ. ಲೈಕ್ ನೀವು ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೀರಾ, ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ತಾಯಿದ್ರೆ ಅದನ್ನು ತಲೆಗೆ ಹಚ್ಬಿಡಿ. ಏನಕ್ಕಂದರೆ ಸ್ವಲ್ಪ ತಂಪಾಗಿರುತ್ತೆ. ಅವ್ನು ಮಲ್ಕೊಂಡು ಇದು ಮಾಡಿ ಅರ್ಧ ಬಟ್ಟೆಗೆ ಮೆತ್ಕೊಂಡು ಹೋಗ್ಬಿಟ್ಟಿರುತ್ತೆ. ಬಟ್ ಸ್ವಲ್ಪ ಕೂಲಾಗಿರಲಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಎಣ್ಣೆ ಹಚ್ಚಿರ್ತೀನಿ. ಹಂಗೆ ಅವನಿಗೆ ಸ್ನಾನ ಕೂಡ ಮಾಡಿಸ್ಬೇಕು, ಅದಕ್ಕೆ ಇವಾಗ ಮೈಗೆ ಎಣ್ಣೆ ಹಚ್ತಾ ಇದ್ದೀನಿ. ಸೊ ಕೆಲವ್ರು ಕೇಳ್ತಾಯಿದ್ರಿ ಅವ್ನ ಪಾಪುಗೆ ಹೆಂಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀರಾ ವೀಡಿಯೋ ಮಾಡಿ ಅಂತ. ಅದು ನಾನು ನೆಕ್ಸ್ಟ್ ಯಾವಾಗಾದರೂ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ನಾನು ಇವಾಗ ಜಸ್ಟ್ ಸ್ವಲ್ಪ ಹಂಗೆ ಲೈಟಾಗಿ ಹಾಕ್ತೀನಿ ನೋಡಿ. ಏನಕ್ಕಂದರೆ ಇವತ್ತು ನಾನು ಒಂದು ಫಂಕ್ಷನ್ ಕೂಡ ಹೋಗೋದಿದೆ. ಇವಾಗ ಚಿಕ್ಕಗೆ ತಲೆಗೆ ಎಣ್ಣೆ ಹೆಚ್ಚಾಯ್ತು. ತೋರ್ಸಮ್ಮ ಇಲ್ಲಿ ಕತ್ತೆತ್ತು, ಇಲ್ಲಿ ನೋಡು, ಇಲ್ಲಿ ನೋಡು. ಖುಷಿ. ಎಣ್ಣೆ ಹಚ್ಚನವ, ಹೆಂಗೆ ಎಣ್ಣೆ ಹಚ್ತೀನಿ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಮತ್ತು ಯಾವ ಎಣ್ಣೆ ಹಚ್ತೀನಿ ಏನು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದ್ರ ಲಿಂಕ್ ಬೇಕಂದರೆ ನಾನು ಇಲ್ಲಿ ಮೇಲ್ಗಡೆ ಹಾಕ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಬೋದು. ಬಿಡಮ್ಮ ಕೈ ಬಿಡ ಹಚ್ಚೋಣ. ಯಾವಾಗ ನೀವು ಎಣ್ಣೆ ಹಚ್ಬೇಕಂತ ಹೇಳಿದ್ರೆ ಅವರು ಒಂದು ರೌಂಡ್ ಮಲ್ಕೊಂಡು ಮತ್ತೆ ನೀವು ಎಬ್ಸಿ ಸ್ವಲ್ಪ ಫೀಡ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ಆಮೇಲೆ ಅವ್ರು ಈ ಥರ ಆಟ ಆಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ಎಣ್ಣೆ ಹಚ್ಚಬೇಕು. ನಾನಂತೂ ಇವನಿಗೆ 2 ಮಂತ್ಸಿಂದ ನಾನೇ ಸ್ನಾನ ಮಾಡಿಸ್ತಾ ಇದ್ದೀನಿ. ಹೆಂಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಅದು ಒಂದು ವೀಡಿಯೋ ಕಂಪ್ಲೀಟಾಗಿ ಮಾಡ್ತೀನಿ. ಇವಾಗ ಜಸ್ಟ್ ಗ್ಲಿಮ್ಸ್ ನೋಡ್ಕೊಳ್ಳಿ ಸದ್ಯಕ್ಕೆ. ಯಾಕಂದರೆ ಇವಾಗ ಫುಲ್ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ, ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಇನ್ನೊಂದೇನಂತ ಹೇಳಿದ್ರೆ, ನೀವು ಲೈಕ್ ಮನೇಲಿ 1-2-3 ಮಂತ್ಸ್ ಆದಮೇಲೆ ನೀವೇ ಸ್ನಾನ ಮಾಡಿಸ್ಕೋಬೋದು. ಏನಿಲ್ಲ, ತುಂಬ ಕಷ್ಟ ಏನಿಲ್ಲ, ಸ್ವಲ್ಪ ಕಾನ್ಫಿಡೆನ್ಸ್ ಇರಬೇಕಷ್ಟೇ. ಏನಕ್ಕಂತ ಹೇಳಿದ್ರೆ, ನೀವು ಲೈಕ್ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಕರೆಸ್ತೀರಾ ಅಂತ ಅಂದ್ಕೊಳ್ಳಿ, ಅವರು ಅಷ್ಟೊಂದೇನು ಚೆನ್ನಾಗಿ ಮಾಡಲ್ಲ. ನಾವೇ ನಮ್ಮ ಮಗು ಜೊತೆ ಮಾತಾಡಿಕೊಂಡು ಅಂತ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಮಾಡಿದ್ರೆ ಅವ್ರಿಗೂ ಖುಷಿ ಇರುತ್ತೆ ಅಲ್ಲೇನವ. ಸೊ ಯಾವಾಗಲೂ ಅಷ್ಟೇ, ಮಗುಗೆ ಸುಮ್ಮನೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಆ ಟೈಮಲ್ಲಿ ನಾವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರಬೇಕು. ಮತ್ತು ಹಚ್ಬಿಟ್ಟು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬಿಡಬೇಕು. ಆವಾಗಲೇ ಕ್ಲೀನಾಗೆ ಅದು ಈ ಬೇಸಿಗೆಲಂತೂ ಮೈಯಂತೂ ಚೆನ್ನಾಗಿ ಹೀರ್ಕೊಂಬಿಡುತ್ತೆ ಎಣ್ಣೆನ. ಸೊ ಹಂಗಾಗಿ ಆದಷ್ಟು ನೀವೇ ಸ್ನಾನ ಮಾಡ್ಸೋಕ್ಕೆ ಟ್ರೈ ಮಾಡಿ. ಅಲ್ಲೇನವ ಕುಚ್ಚಿಲ್ಲ ಉತ್ತಮಂಗರಿ ಅಲ್ಲೇವ. ಇಷ್ಟ ಇದಕ್ಕೆ ಅಮ್ಮ ಎಣ್ಣೆ ಹಚ್ಚಿದ್ರೆ ಇಷ್ಟ ಅಲ್ಲೇನವ ತಾನೇ? ಇಷ್ಟನಾ? ಹ್ಞೂ ಅನ್ಬೇಕು ಇಷ್ಟ ಆದರೆ. ಹಾಂ, ಇಷ್ಟನಾ? ಅಮ್ಮ ಎಣ್ಣೆ ಹಚ್ಚೋದು ಇಷ್ಟನಾ? ಹ್ಞೂ ಅಂತೆ. ಜಾಣ ಮರಿ ಜಾಣ. ಚೀಕು ನೋಡಿ ಫುಲ್ಲು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದಾನೆ. ನನಗಂತೂ ಅವ್ನು ರೆಡಿ ಆದರೆ ಒಂಥರ ನಾನು ರೆಡಿ ಆದಂಗೆ, ನಾನು ಫ್ರೆಶ್ ಆದಂಗೆ ಅನಿಸುತ್ತೆ. ಮೊದಲೆಲ್ಲ ನಾನು ಒಂಚೂರು ಬಟ್ಟೆ ಗಲೀಜಾದರೆ ಸಾಕು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡ್ತಿದ್ದೆ. ಆದರೆ ಇವಾಗ ಹಂಗಾಗಲ್ಲ. ಇವನು ಫ್ರೆಶ್ ಆದರೆ ನಾನು ಫ್ರೆಶ್ ಆದಂಗೆ ಅಲ್ಲೇನವ. ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದಾನೆ. ಇವಾಗ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು. ಓನಮ್ಮ ಎಲ್ಲಿದ್ದು ಮ್ಯೂಸಿಕ್ಕು? ಯಾಕೆ ಬೇಡವಾ ಇದು? ಇವಾಗಂತೂ ಎಲ್ಲ ಹಣ್ಣುಗಳ ಸೀಸನ್ ಸ್ಟಾರ್ಟ್ ಆಗಿದೆ. ಇವಾಗ ನನಗಂತೂ ವಾಟರ್ ಮೆಲನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಯಾವಾಗಲೂ ತೊಗೊಂಬಂದು ತಿಂತಾನೆ ಇರ್ತೀವಿ ಮನೆಯಲ್ಲಿ. ಈ ಥರ ಒಂದು ದೊಡ್ಡ ಹಣ್ಣು ತೊಗೊಂಡು ಒಂದು ಅರ್ಧದಷ್ಟು ಕಟ್ ಮಾಡಿಸ್ಕೊಂಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಚೀಕಿಗೂ ಸ್ವಲ್ಪ ಇಂಟ್ರಡ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಜಸ್ಟ್ ಒಂದು ಪ್ಯೂರಿ ಥರ ಅಂದರೆ ಜ್ಯೂಸ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇದು ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಳ್ತಾರೆ ಕೊಡಬಾರ್ದು ಅಂತ, ಬಟ್ ಏನಿಲ್ಲ, ಡಾಕ್ಟರ್ ಎಲ್ಲ ಥರ ಹಣ್ಣು ಎಲ್ಲ ಥರ ಸೀಸನಲ್ ಫ್ರೂಟ್ ಕೊಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವನಿಗೆ ಅಂದರೆ ನಾವು ಯಾವುದೇ ಫುಡ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ
ಒಂದೇ ಸಲ ಸುಮ್ಮನೆ ಒಂದು ಬೊಟ್ಲುಗಟ್ಟಲೆ ತಿನ್ನಿಸ್ಬಾರ್ದು. ಫಸ್ಟು ಒಂದು 4-5 ಸ್ಪೂನಿಂದ ಸ್ಟಾರ್ಟ್ ಮಾಡಬೇಕು. ಈ ತಂಪು ಆಗುತ್ತೆ ಇದು ಬಾಡಿಗೆ, ಈ ವಾಟರ್ ಮೆಲನ್ ಎಲ್ಲ. ಸ್ವಲ್ಪ ಒಂದು 4-5 ಸ್ಪೂನಷ್ಟು ಅಷ್ಟೇ ಕೊಡ್ತೀನಿ. ಕೊಡ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಈಗ ಮಕ್ಳಿಗೆ ಅಲ್ಲಿ ಬಂದಿದ್ದರೆ ಒಂದು 10 ಮಂತ್ಸ್ 11 ಮಂತ್ಸ್ ಆಗಿದ್ರೆ ಆವಾಗ ಬೇಕಾದ್ರೆ ನೀವು ಹಂಗೆ ಕೊಟ್ಟರೆ ನಡೆಯುತ್ತೆ. ಬಟ್ ಇವಾಗ ಸುಮ್ಮನೆ ಅದು ಲೈಕ್ ಅವ್ರಿಗೂ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಜ್ಯೂಸ್ ಥರ ಮಾಡಿಕೊಡ್ತೀನಿ. ಸೊ ನೋಡೋಣ ಇರಿ ಹೆಂಗೆ ತಿಂತಾನೆ. ನೋಡಿ ಇಲ್ಲಿ ಫುಲ್ಲು ಜ್ಯೂಸ್ ಆಗೋಯ್ತು. ಸೊ ಇದಂತೂ ತುಂಬಾ ಸ್ವೀಟಾಗಿದೆ. ಅದನ್ನ ಏನು ಮಾಡ್ತೀನಿ, ಸ್ವಲ್ಪ ಫಿಲ್ಟರ್ ಮಾಡ್ತೀನಿ ಫುಲ್ಲು. ಅಂದರೆ ಆ ತರಿ ಎಲ್ಲ ಹೋಗ್ಬಿಟ್ಟು ಜಸ್ಟು ಆ ವಾಟರ್ ಕಂಟೆಂಟ್ ಮಾತ್ರ ಬರೋ ಥರ ಅವನಿಗೂ ಕುಡಿಯೋದಕ್ಕೆ ಈಸಿ ಆಗುತ್ತೆ. ಹಂಗಾಗಿ ಎಲ್ಲ ಥರ ಫ್ರೂಟ್ಸು ಕೊಡ್ಬೋದು. ಈವನ್ ಮ್ಯಾಂಗೋ ಕೊಡ್ಬೋದು, ಇದು ಸಪೋಟೊ ಕೊಡ್ಬೋದು, ಮತ್ತು ಯಾವ್ಯಾವ ಫ್ರೂಟ್ ಬರುತ್ತೆ ಎಲ್ಲ ಕೊಡ್ಬೋದು, ಏನು ತೊಂದರೆ ಇಲ್ಲ. ನಾನಂತೂ ಎಲ್ಲ ಫ್ರೂಟ್ಸು ಅವನಿಗೆ ಸ್ಟಾರ್ಟ್ ಮಾಡ್ತೀನಿ ಇವಾಗ. ನಾನೇನಂದರೆ ಹೊರಗಡೆದು ಈ ಸಿರ್ಲ್ಯಾಕ್ ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಕೊಡೋಲ್ಲ. ಏನಕ್ಕಂದರೆ ಅದರಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ. ಸೊ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅದನ್ನು ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫುಲ್ಲು ಜ್ಯೂಸ್ ಬಂದಿದೆ ಇಲ್ಲಿ ನೋಡಿ. ಇದನ್ನು ಒಂದು 4-5 ಸ್ಪೂನ್, ಇಷ್ಟು ಕುಡಿಸಲ್ಲ ನಾನು, ಒಂದು 4-5 ಸ್ಪೂನ್. ಅವನಿಗೆ ಇನ್ನೂ ಫಸ್ಟ್ ಡೇ ಅಲ್ವಾ, ಫಸ್ಟ್ ಡೇ ಇಂಟ್ರೊಡ್ಯೂಸ್ ಮಾಡ್ತಿರೋದು. ಅದಕ್ಕೆ ವಾಟರ್ಮೆಲನ್ ಜ್ಯೂಸ್ ಕುಡಿತೀಯಮ್ಮ? ವಾಟರ್ಮೆಲನ್ ಜ್ಯೂಸ್ ಕುಡಿತೀಯಮ್ಮ? ವಾಟರ್ಮೆಲನ್ ಜ್ಯೂಸ್ ಕುಡಿಯೋಣ. ಜ್ಯೂಸ್ ಎಷ್ಟು ಸ್ವೀಟ್ ಆಗಿದೆ ನೋಡಿ, ಇಲ್ಲಿ ಸ್ವೀಟ್ ಆಗಿದೆ ಇಲ್ಲಡು. ಕೈ ಹಂಗೆ ಮಾಡಬಾರ್ದು. ಒಯ್ ಸ್ವೀಟ್ ಇದೆ ಅಲ್ಲ ಅಣ್ಣ, ಅದಕ್ಕೆ ಕುಡಿತಾವನೆ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ಯಾ? ಚೆನ್ನಾಗಿದೆಯಾ? ನಾಲ್ಗೆಲ್ಲ ಹೀಗೆ ಮಾಡ್ತವನೆ. ಸ್ವೀಟ್ ಇದೆಯಲ್ಲ ಅದಕ್ಕೆ. ಯಾವುದೇ ಫುಡ್ ಇಂಟ್ರೊಡ್ಯೂಸ್ ಮಾಡಿದಾಗ ಜಸ್ಟ್ 4-5 ಸ್ಪೂನಿಂದನೇ ಸ್ಟಾರ್ಟ್ ಮಾಡಬೇಕು ನೀವು. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕು. ಅವ್ರಿಗೇನು ಈಗ ಹಾಲು ಕುಡಿದು ಅವ್ರಿಗೆ ಬೇರೆ ಟೇಸ್ಟು ಸಿಕ್ಕಿದ್ರೆ ತಿಂತಾರೆ, ಕುಡಿತಾರೆ. ಬಟ್ ಹಂಗಂತ ತಿಂತಾರೆ ಕುಡಿತಾರೆ ಅಂತ ನಾವು ಒಂದು ರಾಶಿ ಎಲ್ಲ ತಿನ್ನಿಸ್ಬಾರ್ದು ಸ್ಟಾರ್ಟಿಂಗ್. ವಾಟರ್ಮೆಲನ್ ಇಷ್ಟನಾ ಅಮ್ಮಂತರ? ಇಷ್ಟನಾ? ಸೊ ಮಗು ಆದಮೇಲೆ ನೋಡಿ ಫಸ್ಟು ಅವ್ರಿಗೆ ತಿನ್ನಿಸಿ ಉಣಿಸಿ ಸ್ನಾನ ಮಾಡಿಸಿ ಅವ್ರದ್ದು ಬಳ್ದು ತೊಳೆದು ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡೋ ಅಷ್ಟರಲ್ಲಂತೂ ತುಂಬಾ ಲೇಟ್ ಆಗುತ್ತೆ. ಸೊ ನಾನಿವತ್ತು ಹೆಂಗಿದ್ರು ಹೊರಗಡೆ ಹೋಗಬೇಕಲ್ಲ ಮಧ್ಯಾಹ್ನ ಒಂದು ಟೈಮ್ಗೆ ಅಂತ ಹೇಳ್ಬಿಟ್ಟು ನಾನಿವತ್ತು ಪನ್ನೀರ್ ಪರೋಟ ಮಾಡ್ತಾಯಿದ್ದೀನಿ. ಇದು ಸಿಂಪಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ಪನ್ನೀರ್ನ ತುರ್ಕೊಂಡು ಅದಕ್ಕೆ ಒಂದೇ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆ ಒಂದು 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಮತ್ತು ಜೀರಾ ಪೌಡರು, ಗರಂ ಮಸಾಲ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾರ್ಮಲಿ ಚಪಾತಿ ಲಟ್ಟಿಸ್ಕೊತೀವಲ್ಲ, ಸೊ ಅದರೊಳಗಡೆ ಲೈಕ್ ನಾವು ಒಬ್ಬಟ್ಟು ಮಾಡ್ಕೊತೀವಲ್ಲ ಆ ಥರ ಒಂದು ಪನ್ನೀರ್ನ ಉಂಡೆ ಮಾಡ್ಕೊಂಡು ಅದರಲ್ಲಿ ಹಾಕೊಂಡು ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇಲ್ಲ ಉಪ್ಪಿನಕಾಯಿ ಎಲ್ಲಾದರೂ ತಿನ್ಬೋದು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ ಹೊರಗಡೆ ಹೋಗಬೇಕು, ಒಂದು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು. ಅದೇನಪ್ಪ ಫಂಕ್ಷನ್ ಅಂತ ಹೇಳಿದ್ರೆ ನಮ್ಮ ಆಫೀಸ್ದು ಆ್ಯನ್ಯುವಲ್ ಮೀಟ್ ಇದೆ. ಸೊ ಕ್ಯಾಬಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೀನಿ. ನಮ್ಮ ಆಫೀಸಲ್ಲಿ ಹೇಗಂತ ಹೇಳಿದ್ರೆ ಆ್ಯನ್ಯುವಲ್ ಮೀಟ್ನೆಲ್ಲ 5 ಸ್ಟಾರ್ ಹೋಟೆಲ್ನಲ್ಲೇ ಮಾಡ್ತಾರೆ. ಮುಂಚೆ ಎಲ್ಲ ಶೆರಾಟನಲ್ಲಿ ಮಾಡ್ತಾಯಿದ್ರು, ಬಟ್ ಇವಾಗ ಒಂದು 2 ಇಯರ್ಸಿಂದ ತಾಜಲ್ಲಿ ಮಾಡ್ತಿದ್ದಾರೆ. ಸೊ ಯಶವಂತಪುರ ತಾಜಲ್ಲಿ ಇದ್ದಿದ್ದು. ಸೊ ನಮ್ಮ ಮನೆಗೂ ಕೂಡ ಹತ್ರ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದು ಅರ್ಧ ಗಂಟೆ ಲೇಟಾಗಿ ಹೋದೆ. ಪಾಪನೆಲ್ಲ ಫುಲ್ ಅವನ್ನೆಲ್ಲ ರೆಡಿ ಮಾಡಿಬಿಟ್ಟು. ಸೊ ನಾನು ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಲೈಕ್ ಅದೇ ನಿಮ್ಗೆ ಗೊತ್ತಲ್ಲ, ಕಾರ್ಪೊರೇಟ್ ಕಂಪ್ನಿ ಅಂದರೆ ಒಂದು 2 to 3 ಅವರ್ಸು ಲೈಕ್ ಹೆಂಗಂದರೆ ಕಂಪ್ನಿ ಗೋಲ್ಸು ಮತ್ತು ಏನು ಅಚೀವ್ ಮಾಡಿದ್ದೀವಿ ಅದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಾದಮೇಲೆ ಪ್ರಮೋಷನ್ಸು ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ನನಗೆ ಗೊತ್ತು ಕೆಲವರೆಲ್ಲ ಕೇಳ್ತೀರಾ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು ಏನು ಅಂತ ಹೇಳ್ಬಿಟ್ಟು. ಬಟ್ ಡ್ಯೂ ಟು ಪ್ರೈವಸಿ ಕನ್ಸರ್ನ್ ನಾನು ಅದನ್ನು ಇಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಒಂದು ಒಳ್ಳೆ ರೆಪ್ಯೂಟೆಡ್ ಕಂಪ್ನಿನಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಮ್ಮ ಆಫೀಸಲ್ಲಿ ಎಂಪ್ಲಾಯಿಗೆ ಬೋರ್ ಹಿಡಿಯೋ ಥರ ಭಾಷಣ ಎಲ್ಲ ಮಾಡಲ್ಲ. ವಿತಿನ್ 2 to 3 ಅವರ್ಸಲ್ಲೆಲ್ಲ ಮುಗಿಸ್ಬಿಡ್ತಾರೆ. ಅದಾದಮೇಲೆ ನೆಕ್ಸ್ಟು ಡಿನ್ನರ್ ಎಲ್ಲ ಇರುತ್ತೆ. ಇನ್ನೊಂದು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಪ್ರತಿ ಸಲ ಆ್ಯನ್ಯುವಲ್ ಮೀಟಲ್ಲಿ ಅನ್ಲಿಮಿಟೆಡ್ ಆಲ್ಕೋಹಾಲ್ ಎಲ್ಲ ಇರುತ್ತೆ. ಲೈಕ್ ಆಲ್ಕೋಹಾಲ್ ಅಂದರೆ ಅದೇ ಬಿಯರ್, ಬಕಾಡಿ, ಬ್ರೀಸರ್ ಅದೆಲ್ಲ ಇಟ್ಟಿರ್ತಾರೆ. ಕುಡಿಯೋರೆಲ್ಲ ಎಷ್ಟು ಬೇಕಾದರೂ ಕುಡಿಬೋದು. ಸೊ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ, ಎಲ್ಲ ಯಾವ ಥರ ಕುಡ್ಕೊಂಡು ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಫುಲ್ ಪೋಸ್. ಎಲ್ಲರಿಗೂ ತೋರಿಸಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಅದಕ್ಕೇನೆ ಯೂಟ್ಯೂಬ್ಗೆ ಹಾಕ್ತೀನಿ. ಕಂಪ್ನಿಯಲ್ಲಿ ಇವರು ದೊಡ್ಡ ಕುಡ್ಕ ಅಂತ ತೋರಿಸ್ತಿದ್ದೀನಿ. ತೋರಿಸು, ಹೇಳು ನಿಮ್ಮ ಕಂಪ್ನಿಯಲ್ಲಿ ಸಕ್ಕತ್ತಾಗಿ ಹುಡುಗರು ಇದ್ದಾರೆ ಅಂತ ತೋರಿಸು. ನನಗೆ ಫಸ್ಟ್ ಕರೆದಿದ್ದು ಪ್ರಿನ್ಸು. ಎಲ್ಲರೂ ಫುಲ್ ಆಗಿಬಿಟ್ಟಿದ್ದಾರೆ, ಫುಲ್ ಟೈಟ್. ಏಯ್ ಚಂದ್ರ,
ಇದೆಲ್ಲ ನಾಳೆ ಯೂಟ್ಯೂಬ್ ಬರ್ತದಲ್ಲ ನಮ್ಮ ಅಲ್ವಾ ಟ್ಯೂಷನ್ ಬಂದಿರೋದನ್ನೆಲ್ಲ ಬಿಸಾಕಿ ಎಣ್ಣೆ ಕುಡ್ಕೊಂಡು ಕೂತಿದ್ದಾರೆ. ದೊಡ್ಡ ಕುಡ್ಕ ಆದ್ರೆ ಕುಡಿಯೋದು ಮಾತ್ರ ಬ್ರೀಸರ್ ಅಷ್ಟೇ. ಸೊ ನೋಡಿದ್ರಲ್ಲ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ವರ್ಷಕ್ಕೊಂಥರ ಈ ಥರ ಆ್ಯನ್ಯಲ್ ಮೀಟ್ ಮಾಡಿ ಈ ಥರ ಎಲ್ಲ ಗ್ಯಾದರ್ ಆದರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಸೊ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಲ್ಲಿ ಯಶವಂತಪುರ ತಾಜಲ್ಲಿ. ಸೊ ಊಟ ಮಾಡಿಕೊಂಡು ನಾನು ಜಾಸ್ತಿ ಹೊತ್ತು ಇರೋಕ್ಕೆ ಹೋಗಲಿಲ್ಲ, ಬೇಗ ಹೊರಟೇ ಬಿಟ್ಟೆ. ಪಾಪು ಬೇರೆ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.